ಜೀವನಕ್ಕೆ ಪ್ರೀತಿ ಪ್ರಯಾಣ. ಸ್ನೇಹಿತರೆ ನಮಸ್ತೆ. ಚಿಕ್ಕಮಗಳೂರು ಜಿಲ್ಲೆ ಕೊನೆಯ ವಿಡಿಯೋ ಇದು. ಈಗ ಬೆಂಗಳೂರಿಂದ 237 ಕಿಲೋಮೀಟ್ರದಲ್ಲಿ ಏನು ಈಗ ನಮ್ಮ ಕಲ್ಲತ್ತಗಿರಿ ಜಲಪಾತ ಸಿಗುತ್ತೆ. ಅಲ್ಲಿ ಜಲಪಾತ ಎಂಟ್ರಿಗೇ ಒಂದು ಕೃಷ್ಣ ರಾಜೇಂದ್ರ ಉದ್ಯಾನವನ ಅಂತ, ಅಂದರೆ ಇದು ಕೆಮ್ಮಣ್ಣಗುಂಡಿ ವಲಯ ಬರುತ್ತೆ ನೋಡಿ. ಇಲ್ಲಿ DC ಆದೇಶದ ಮೇರೆಗೆ ಪ್ಲಾಸ್ಟಿಕ್ ಕವರು, ಪ್ಲಾಸ್ಟಿಕ್ ಬಾಟ್ಲು, ಆ ಥರದ್ದು, ಅಂದರೆ ಪ್ಲಾಸ್ಟಿಕ್ ನಿಷೇಧ ಇದೆ. ಆ್ಯಕ್ಚುಲಿ ಪ್ಲಾಸ್ಟಿಕ್ ಅಲ್ಲಿ ಅಲೌಡ್ ಇಲ್ಲ, ನಿರ್ಬಂಧ ಇದೆ. ಆದರೂ ನಮ್ಮವರು ಅದನ್ನು ಆಮೇಲೆ ಹೇಳ್ತೀನಿ. ಈಗ ತಮ್ಮನೇಲಿ ನೋಡಿದ್ರೆ ಗೊತ್ತಾಗಿರುತ್ತೆ ನಿಮಗೆ. ನಮ್ಮೂರ ಸಾಧನೆ ಬಗ್ಗೆ ಆಮೇಲೆ ಹೇಳ್ತೀನಿ ನಿಮಗೆ. ತುಂಬ ಸಿಂಪಲ್ಲು. ಎಷ್ಟು ನೀಟಾಗಿ ಹಾಳು ಮಾಡಿದ್ದಾರೆ ಅಂದರೆ ಜಾಗನ, ನನಗೆ ನೋವಿಂದ ಮಾಡ್ತಾರೋ ವೀಡಿಯೋ ಇದು. ಈಗ ತೋರಿಸ್ತಾ ಇರೋದು ಈ ಜಾಗದಲ್ಲಿ ಅಂತ ಏನು ಮಾಡಿಲ್ಲ, ಗಲೀಜು ಮಾಡಿಲ್ಲ. ಅಂದರೆ ಈಗ ಎಂಟ್ರಿಗೆ, ಒಂದು ಕಲ್ಲತ್ತಗಿರಿ ಜಲಪಾತ ಎಂಟ್ರಿಗೇ ಶ್ರೀಕೃಷ್ಣ ರಾಜೇಂದ್ರ ಉದ್ಯಾನವನ. ಇದೊಂದು ಗೆಸ್ಟ್ ಹೌಸ್ ಇದೆ, ಈಗ ಕಾಣಿಸ್ತಾ ಇದೆಯಲ್ಲ ಹಿಂದೆ, ಇದು ಗೆಸ್ಟ್ ಹೌಸು. ಈ ಗೆಸ್ಟ್ ಹೌಸ್ ಹತ್ತತ್ರನೇ ಈ ಪಾರ್ಕು ಅಂತ ಉದ್ಯಾನವನ ಅಂತ ಏನು ಹೇಳ್ತೀವಿ ಅಲ್ಲಿದೆ. ಇಲ್ಲಿ ನಾನು ನಿಮ್ಗೆ ಹೇಳೋಕ್ಕೆ ಹೊರಟಿರೋದು ಇಷ್ಟೇ. ಯಾರೊಬ್ಬರು ಟೂರಿಸ್ಟರು ಅಥವಾ ಯಾರೋ ಒಬ್ಬರು ಹೊರಗಡೆಯಿಂದ ಬಂದಿದ್ದಾರೆ ಅಂದರೆ ಆ ಜಾಗದಲ್ಲಿರೋ ಪ್ರಾಣಿಗಳಿಗೆ ಏನೋ ಒಂದು ತಿಂಡಿ, ಆಮೇಲೆ ಕುರ್ಕುಲ್ ತಿಂಡಿ ಅಥವಾ ಏನೋ ಒಂದು ಬಾಳೆಹಣ್ಣು ಅಥವಾ ಚಪಾತಿನೋ ರೊಟ್ಟಿನೋ ಏನೋ ತಂದಿರ್ತಿರಲ್ಲ, ಕೊಟ್ಟಿರ್ತಾರೆ. ಆ ಆಸೆಯಿಂದ ಪಾಪ ಅವು ಪ್ರಾಣಿಗಳು, ಕಾಡು ಪ್ರಾಣಿಗಳು, ಅಲ್ಲಿ ಏನೂ ಸಿಗಲ್ಲ. ಅದು ಕಾಡು, ಅಲ್ಲಿ ಒಂದು ಅಂಗಡಿನೂ ಸಹಿತ ಇಲ್ಲ. ನಾನು ಹೇಳೋ ಒಂದು ಯಾವುದೋ ಹೋಟ್ಲಿದೆ, ಅದು 9:30-10 ಗಂಟೆಗೆ ಓಪನ್ ಆಗುತ್ತಂತೆ. ನಾನಿವಾಗ ಈ ವಿಡಿಯೋ ನೋಡ್ತಾ ಇರೋದು ನೀವು ಬೆಳಗಿನ ಜಾವ 5:30-6 ಗಂಟೆ ಸುಮಾರು ಇದು ನೋಡಿ. ಇಲ್ಲಿ ಕೂತಿದೆ 5:30-6 ಗಂಟೆ ಸುಮಾರು. ನಾವು ಏನೋ ಕೊಡ್ತೀವಿ, ಏನೋ ತರ್ತೀವಿ ಅನ್ನೋ ಉದ್ದೇಶದಿಂದ ನಾವು ಏನು ಹಾಕಿದ್ರೂ ಅದನ್ನು ತೆಗೆದು ತಿಂದು ಬಾಯಿಗೆ ಇಟ್ಕೊಂಡ್ಬಿಡ್ತವೆ. ನಮ್ಮವರು ಎಷ್ಟು ನೀಟಾಗಿ ಹಾಳು ಮಾಡಿದ್ದಾರೆ ಅಂದರೆ ಇದನ್ನು ಈ ವಿಡಿಯೋ ಕೊನೆಗೆ ಹಾಗೆ ತೋರಿಸ್ತಾ ಹೋಗ್ತೀನಿ ನಿಮಗೆ. ಎಸ್ಪೆಷಲಿ ಈ ಉದ್ಯಾನವನ ಬಿಟ್ಟು ನೆಕ್ಸ್ಟು ಜಲಪಾತ ಎಂಟ್ರಿ ಆಗ್ತೀವಿ, ಅಲ್ಲಿ ತೋರಿಸ್ತಾ ಹೋಗ್ತೀನಿ. ಬಟ್ಟೆ ಸೋಪು, ಆಮೇಲೆ ಮೈ ಸೋಪು, ತಲೆಗೆ ಹಾಕೋ ಶಾಂಪೂ ಪ್ಯಾಕೆಟ್, ಆಮೇಲೆ ಏನು ಊಟ ಮಾಡಿರೋದು ವೇಸ್ಟು, ಅಂದರೆ ಇವನ್ ಪ್ಲಾಸ್ಟಿಕ್ ಕವರ್ ಸಮೇತ. ಅದು ಬಿಟ್ಟು ಈ ಹಳೆ ಬಟ್ಟೆಯನ್ನು ಬಿಟ್ಟು ಹೋಗ್ತಾರೆ ನೋಡಿ. ದೇವಸ್ಥಾನಕ್ಕೆ ಬಂದಿರ್ತಾರೆ, ಪವಿತ್ರ ಜಾಗ, ಹಳೆ ಬಟ್ಟೆ ಎಲ್ಲ ಬಿಟ್ಟು ಹೋಗಬೇಕು. ಯಾರು ಹೇಳಿದ್ದು ಸ್ವಾಮಿ ನಿಮಗೆ? ಅಲ್ಲಿ ಡಸ್ಟ್ಬಿನ್ ಇದೆ, ಎಲ್ಲ ಕಡೆ 4-5 ಕಡೆ ಜಾಗ ಇದೆ ಡಸ್ಟ್ಬಿನ್ ಹಾಕೋಕ್ಕೆ. ಆ ಡಸ್ಟ್ಬಿನ್ಗೆ ಹಾಕ್ಬೋದಿತ್ತು. ಅದು ಅಲ್ಲಲ್ಲ ಆ ಬಟ್ಟೆಗಳು ಬಿಟ್ಟು ಹೋಗಿದಾರಲ್ಲ, ಏನೋ ಸಿಗುತ್ತೆ ಅನ್ನೋ ಉದ್ದೇಶಕ್ಕೆ ಅಲ್ಲಿರೋ ಪ್ರಾಣಿಗಳು, ಇವನ್ ಹಸುನೂ ಓಡಾಡುತ್ತಲ್ಲಿ. ನೀವೇನು ಹೂವು, ಈ ದೇವಸ್ಥಾನಕ್ಕೆ ಹಾಕಿರೋ ಹೂವು, ಅದು ಇದು ಅದೆಲ್ಲ ಹಂಗೆ ತಿನ್ನುತ್ತೆ. ಹಾಗೆ ಇದು ನೋಡಿ, ಈಗ ನೋಡ್ತಾ ಇರೋದು ಇಲ್ಲಿ ಈ ಜಲಪಾತದಲ್ಲಿ ಸ್ನಾನ ಮಾಡಿ ಬಂದವ್ರಿಗೆ ಬಟ್ಟೆ ಬದಲಾಯಿಸೋಕ್ಕೆ, ಲೇಡೀಸ್ಗೆ ಆಮೇಲೆ ಗಂಡಸರಿಗೆ ಸಪ್ರೇಟಾಗಿದೆ. ಇದೊಂದು ಮಾಹಿತಿ ಇರಲಿ ಅನ್ನೋ ಉದ್ದೇಶಕ್ಕೆ. ಈ ಕಾಂಪ್ಲೆಕ್ಸ್ ಲೆಫ್ಟ್ ಸೈಡ್ ಬ್ಲೂ ಶೀಟ್ದೇನು ಕಾಣಿಸ್ತಾ ಇದೆ, ಇದು ಹೆಣ್ಮಕ್ಳಿಗೆ ಗಂಡಸರಿಗೆ ಬಟ್ಟೆ ಬದಲಾಯಿಸೋ ಜಾಗ. ಸೆಕ್ಯೂರ್ ಪ್ಲೇಸ್, ಏನು ತೊಂದರೆ ಇಲ್ಲ. ನಾನು ಹೋಗಿದ್ದೀನಿ, ನಮ್ಮ ಟ್ರೂಪಲ್ಲಿ ಒಂದು 10-12 ಜನ ಹೋಗಿದ್ದೀವಲ್ಲ, ನಾವು ಎಲ್ಲರೂ ಅಲ್ಲೇ ಇದು ಮಾಡಿದ್ದೀವಿ, ಬಟ್ಟೆ ಬದಲಾಯಿಸಿದ್ದೀವಿ, ತೊಂದರೆ ಇಲ್ಲ. ಅದು ಸರ್ಕಾರದಿಂದನೇ ಮಾಡಿದ್ದಾರೆ. ಇದು ಧಾರ್ಮಿಕ ದತ್ತಿ ಇಲಾಖೆಗೆ ಬರುತ್ತೆ. ಈ ವ್ಯಾಪ್ತಿ ನಿಮಗೆ ಉದ್ಯಾನವನ ಅದೆಲ್ಲ ತೋರಿಸಿದ್ಮೇಲೆ ಅದು ತೋಟಗಾರಿಕೆ ಇಲಾಖೆಗೆ ಸಂಬಂಧಪಡುತ್ತೆ. ಜಲಪಾತ ಈಗ ಆಮೇಲೆ ವೀರಭದ್ರೇಶ್ವರ ದೇವಸ್ಥಾನ ಎಂಟ್ರಿಗೇ ಇಲ್ಲಿ ಬಲಗಡೆ ನೋಡ್ತಾ ಇರೋದು ನೀವು ಭದ್ರಕಾಳಿ ಅಮ್ಮ. ಭದ್ರಕಾಳಿ ಇಲ್ಲಿ ಪಕ್ಕದಲ್ಲಿರೋದು ಇನ್ನೊಂದು ದೇವರು ಬಂದ್ಬಿಟ್ಟು ವೀರಭದ್ರೇಶ್ವರ. ಇದು ಭದ್ರಕಾಳಿ ಅಮ್ಮ, ಪಕ್ಕದಲ್ಲಿರೋದು ವೀರಭದ್ರೇಶ್ವರ ಕ್ಷೇತ್ರಪಾಲಕ ಅಂತೀವಿ. ಇಲ್ಲಿ ನೋಡಿ ನಂದಿ ಬಾಯಿಯಿಂದ ನೀರು ಬರ್ತಾ ಇರೋದು. ಇದು ಒಂದೇ ಸಿಂಗಲ್ ಕಲ್ಲಿದು, ಬೇರೆ ಯಾವುದೂ ಇಲ್ಲ. ಆಮೇಲೆ ಇದು ಆನೆ ಆಕಾರದಲ್ಲಿದೆ. ಇಲ್ಲಿ 3-4 ಏನು ಕಾಣಿಸ್ತಿದೆ, 4 ಶಿವಲಿಂಗ ಇದು. ಇಲ್ಲಿ ಎದುರುಗಡೆ ವೀರಭದ್ರೇಶ್ವರ ದೇವಸ್ಥಾನ, ಇನ್ನು ಮೂಲೆಯಲ್ಲಿ ಅಲ್ಲಿ ಒಂದು 4-5 ಜನ ಸ್ನಾನ ಮಾಡ್ತಾರಲ್ಲ, ಆ ಕಡೆ ಇರೋದು ನಾಗ ಪ್ರತಿಷ್ಠಾನ ಮಾಡಿದ್ದಾರೆ. ಅಂದರೆ ನಾಗರ ಹಾವೇನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ನಾಗ ಪ್ರತಿಷ್ಠಾನ ಅಂತ ಹೇಳಿದ್ವಲ್ಲ, ನಾಗದೇವರ ಮೂರ್ತಿ ಅದು ಇದೆ. ಇಲ್ಲಿ ನೀರು ಬೀಳ್ತಾರೋ ಜಾಗದಿಂದ ಒಂದು ಸ್ವಲ್ಪ ಅಲ್ಲಿ 3-4 ಜನ ಇದ್ದಾರಲ್ಲ ಅಲ್ಲಿ. ಈ ಜಾಗದಲ್ಲಿ ನೋಡಿ ಎಷ್ಟು ಪ್ಯೂರಾಗಿ ಬೀಳ್ತಾಯಿದೆ, 300 ಅಡಿ ಎತ್ತರದಿಂದ ಬೀಳ್ತಾಯಿದೆ ನೀರಿದು. ಆ್ಯಕ್ಚುಲಿ ಇಲ್ಲಿ ಕಾಣಿಸ್ತಿದೆ ನಮ್ಗೆ ಇಷ್ಟೇ, ಬಟ್ ಈ ನೀರು ಹರ್ಕೊಂಬರ್ತಾ ಇರೋದು 300 ಅಡಿ ಬೆಟ್ಟದ ಮೇಲಿಂದ. ಇವೆಲ್ಲ ಈಶ್ವರನ ದೇವಸ್ಥಾನ, 300 ಅಡಿ ದೇವಸ್ಥಾನ. ಇಲ್ಲಿ ಬುದ್ಧಿವಂತರು ಸ್ನಾನ ಮಾಡೋಕ್ಕೆ ಬಂದಿದ್ದಾರಲ್ಲ, ಇವರೆಲ್ಲ ಶಾಂಪು ಹಾಕ್ತಾರೆ, ಬಟ್ಟೆ ಸೋಪು, ಮೈ ಸೋಪು, ಅದೆಲ್ಲ ನೋಡಿ. ಇಲ್ಲಿ ಹೂವು,
ಪ್ಲಾಸ್ಟಿಕ್ ಕವರು, ಊಟ ಮಾಡಿರೋ ತಿಂಡಿ, ಇಲ್ಲಿ ಯಾರೋ ಪುಣ್ಯಾತ್ಮರು ಚಳಿಗೆ ನೀರು ಬೆಂಕಿ ಕಾಯಿಸ್ಕೊಂಡಿದ್ದಾರೆ, ಅದನ್ನು ಹಂಗೆ ಬಿಟ್ಟಿದ್ದಾರೆ. ಕಾಡನ್ನು ಸುಟ್ಟೋಗಲಿ ಅಥವಾ ಇನ್ನೊಂದನ್ನು ಸುಟ್ಟೋಗಲಿ, ಅವ್ರಿಗೇನು ಅವ್ರ ಕೆಲಸ ಆಗೋಯ್ತಲ್ಲ. ದಯವಿಟ್ಟು ನಾನು ಹೇಳ್ತಾಯಿದ್ದೀನಿ, ನಾನು ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ, ಮುಂದಿನ ಪೀಳಿಗೆಗೆ ಏನಾದರೂ ಬೇಕು ಅಂದರೆ ನಮ್ಮ ಕೈಲಿ ಕೊಡೋಕ್ಕೇನಿಲ್ಲ. ಇರೋದನ್ನ ಉಳಿಸೋಗೋದನ್ನ ಕಲಿಯೋಣ, ದಯವಿಟ್ಟು ಇರೋದನ್ನ ಉಳಿಸೋ ಕಲಿಯೋಣ. ಇನ್ನೊಂದು ಸರಿ ತಪ್ಪು ಮಾಡಿಬಿಡಿ ಪ್ಲೀಸ್, ದಯವಿಟ್ಟು ಮಾಡಿಬಿಡಿ.